2026ರಲ್ಲಿ ಅತ್ಯಂತ ಅದೃಷ್ಟಶಾಲಿ ಟಾಪ್ 5 ರಾಶಿಗಳು. ಜ್ಯೋತಿಷ್ಯ ಪ್ರಕಾರ 2026ನೇ ವರ್ಷದಲ್ಲಿ ಗ್ರಹಗಳ ಚಲನೆಯಲ್ಲಿ ಮಹತ್ವದ ಬದಲಾವಣೆಗಳು ನಡೆಯುತ್ತವೆ. ವಿಶೇಷವಾಗಿ ಗುರು, ಶನಿ ಮತ್ತು ರಾಹು ಕೇತುಗಳ ಸಂಯೋಜನೆಯಿಂದ ಕೆಲವು ರಾಶಿಗಳಿಗೆ ಹೆಚ್ಚು ಅದೃಷ್ಟ, ಅವಕಾಶಗಳು, ಹಣಕಾಸು ಸುಧಾರಣೆ ಮತ್ತು ಜೀವನದಲ್ಲಿ ಮುನ್ನಡೆ ದೊರೆಯುತ್ತದೆ. ಈ ವಿಡಿಯೋದಲ್ಲಿ 2026ರಲ್ಲಿ ಹೆಚ್ಚು ಶುಭ ಫಲಗಳನ್ನು ಅನುಭವಿಸುವ ಟಾಪ್ 5 ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲ ಸ್ಥಾನ ಧನುರಾಶಿ. 2026ರಲ್ಲಿ ಅತ್ಯಂತ ಅದೃಷ್ಟಶಾಲಿ ರಾಶಿ ಎಂದರೆ ಧನುರಾಶಿ. ಧನುರಾಶಿಗೆ ಅಧಿಪತಿ ಗ್ರಹವಾದ ಗುರು ಈ ವರ್ಷ ಬಹಳ ಬಲವಾಗಿರುತ್ತದೆ. ಇದರ ಪರಿಣಾಮವಾಗಿ ಧನುರಾಶಿಯವರು ಜೀವನದ ಹಲವು ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಕಾಣುತ್ತಾರೆ. ವಿದ್ಯಾಭ್ಯಾಸ, ಉನ್ನತ ಶಿಕ್ಷಣ, ವಿದೇಶ ಪ್ರಯಾಣ, ಹೊಸ ವ್ಯವಹಾರ, ಉದ್ಯೋಗದಲ್ಲಿ ಪದೋನ್ನತಿ ಮತ್ತು ಆರ್ಥಿಕ ಸ್ಥಿರತೆ ಈ ಕ್ಷೇತ್ರಗಳಲ್ಲಿ ಶುಭ ಫಲಗಳು ಕಾಣಿಸಿಕೊಳ್ಳುತ್ತವೆ. ಹೊಸ ಅವಕಾಶಗಳು ಸ್ವತಃ ನಿಮ್ಮನ್ನು ಹುಡುಕಿ ಬರುತ್ತವೆ. ನೀವು ಮಾಡುವ ಪ್ರಯತ್ನಗಳಿಗೆ ಸಮಯದ ಬೆಂಬಲವೂ ಸಿಗುತ್ತದೆ. ಧನುರಾಶಿಯವರಿಗೆ 2026ರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಿಂದಿನ ವರ್ಷಗಳಲ್ಲಿ ಅಡಕವಾಗಿದ್ದ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳುತ್ತವೆ. ಸಮಾಜದಲ್ಲಿ ಗೌರವ ಮತ್ತು ಗುರುತಿನ ಹೆಚ್ಚಳವೂ ಕಂಡುಬರುತ್ತದೆ. ಒಟ್ಟಿನಲ್ಲಿ 2026 ಧನುರಾಶಿಯವರಿಗೆ ಭಾಗ್ಯೋದಯದ ವರ್ಷ. ಎರಡನೇ ಸ್ಥಾನ ಮೇಷರಾಶಿ. 2026ರಲ್ಲಿ ಮೇಷರಾಶಿಯವರಿಗೂ ಅತ್ಯುತ್ತಮ ವರ್ಷವಾಗಲಿದೆ. ಈ ವರ್ಷ ಮೇಷರಾಶಿಗೆ ಉದ್ಯೋಗ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಬಹುದು. ಶನಿ ಮತ್ತು ಗುರು ಗ್ರಹಗಳ ಅನುಕೂಲ ಸ್ಥಾನದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಹಿಂದೆ ಮಾಡಿದ ಕಷ್ಟದ ಕೆಲಸಗಳ ಫಲ 2026ರಲ್ಲಿ ದೊರೆಯುತ್ತದೆ. ಹಣದ ಹರಿವು ಉತ್ತಮವಾಗಿರುತ್ತದೆ. ಸಾಲದ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಮೇಷರಾಶಿಯವರು ಈ ವರ್ಷ ನಾಯಕತ್ವ ಗುಣವನ್ನು ಪ್ರದರ್ಶಿಸುತ್ತಾರೆ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದೆ ಸಾಗುವ ಧೈರ್ಯ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಸ್ಥಿರತೆ ಮತ್ತು ಸಂತೋಷ ಕಾಣಬಹುದು. ಒಟ್ಟಾರೆ 2026 ಮೇಷರಾಶಿಗೆ ಯಶಸ್ಸಿನ ವರ್ಷ. ಮೂರನೇ ಸ್ಥಾನ ಸಿಂಹರಾಶಿ. ಸಿಂಹರಾಶಿಯವರು 2026ರಲ್ಲಿ ವಿಶೇಷವಾಗಿ ಗುರುತಿನ ಮತ್ತು ಗೌರವದ ಲಾಭ ಪಡೆಯುತ್ತಾರೆ. ಈ ವರ್ಷ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯ ಜನರಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಮಾನ್ಯತೆ, ಪ್ರಶಂಸೆ ಮತ್ತು ಪ್ರೋತ್ಸಾಹ ಸಿಗುತ್ತದೆ. ಸಿಂಹರಾಶಿಯವರಿಗೆ ಸೃಜನಾತ್ಮಕ ಕ್ಷೇತ್ರಗಳು, ಮೀಡಿಯಾ, ಶಿಕ್ಷಣ, ನಿರ್ವಹಣೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಯಶಸ್ಸು ದೊರೆಯಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ನಿಮಗೆ ಮುನ್ನಡೆ ತರುತ್ತವೆ. ಆರ್ಥಿಕವಾಗಿ ಸ್ಥಿರತೆ ನಿಧಾನವಾಗಿ ಹೆಚ್ಚಾಗುತ್ತದೆ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆ ಅಗತ್ಯವಾದರೂ, ಒಟ್ಟಾರೆ 2026 ಸಿಂಹರಾಶಿಗೆ ಉತ್ತಮ ಅವಕಾಶಗಳ ವರ್ಷವಾಗಿರುತ್ತದೆ. ಸಮಾಜದಲ್ಲಿ ನಿಮ್ಮ ಸ್ಥಾನ ಬಲವಾಗುತ್ತದೆ. ನಾಲ್ಕನೇ ಸ್ಥಾನ ತುಲಾರಾಶಿ. 2026 ತುಲಾರಾಶಿಯವರಿಗೆ ಸಂಬಂಧಗಳು ಮತ್ತು ಸಹಭಾಗಿತ್ವಗಳ ದೃಷ್ಟಿಯಿಂದ ಅತ್ಯಂತ ಶುಭಕರ ವರ್ಷ. ವಿವಾಹ, ಪ್ರೇಮ ಸಂಬಂಧ, ವ್ಯವಹಾರ ಪಾಲುದಾರಿಕೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆ ಕಾಣಬಹುದು. ಈ ವರ್ಷ ತುಲಾರಾಶಿಯವರು ಸಮತೋಲನ ಮತ್ತು ಶಾಂತಿಯೊಂದಿಗೆ ಜೀವನ ಸಾಗಿಸುವರು. ಹಿಂದಿನ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಹೊಸ ಜನರ ಪರಿಚಯ, ಹೊಸ ಒಪ್ಪಂದಗಳು ಮತ್ತು ಹೊಸ ಅವಕಾಶಗಳು ದೊರೆಯುತ್ತವೆ. ಹಣಕಾಸು ವಿಚಾರದಲ್ಲಿ ತುಲಾರಾಶಿಯವರು ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆಯನ್ನು ಕಾಣುತ್ತಾರೆ. ಮನೆ, ವಾಹನ ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳಿಗೆ 2026 ಉತ್ತಮ ಸಮಯವಾಗಿರಬಹುದು. ಒಟ್ಟಿನಲ್ಲಿ ಸಂಬಂಧಗಳು ಮತ್ತು ಸ್ಥಿರ ಜೀವನವೇ ತುಲಾರಾಶಿಯ ಅದೃಷ್ಟ. ಐದನೇ ಸ್ಥಾನ ಮಿನುರಾಶಿ. 2026 ಮಿನುರಾಶಿಯವರಿಗೆ ಆಂತರಿಕ ಬೆಳವಣಿಗೆ ಮತ್ತು ಸೃಜನಶೀಲತೆಯ ವರ್ಷ. ಈ ವರ್ಷ ನಿಮ್ಮ ಭಾವನಾತ್ಮಕ ಶಕ್ತಿ ಮತ್ತು ಕಲ್ಪನಾಶಕ್ತಿ ಹೆಚ್ಚಾಗುತ್ತದೆ. ಕಲಾತ್ಮಕ ಕ್ಷೇತ್ರ, ಆಧ್ಯಾತ್ಮಿಕತೆ, ಬರವಣಿಗೆ, ಸಂಗೀತ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಬಹುದು. ಮಿನುರಾಶಿಯವರು 2026ರಲ್ಲಿ ತಮ್ಮ ಜೀವನದ ದಿಕ್ಕನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಹಿಂದೆ ಇದ್ದ ಗೊಂದಲಗಳು ಕಡಿಮೆಯಾಗುತ್ತವೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ದೊಡ್ಡ ಏರಿಕೆ ಇಲ್ಲದಿದ್ದರೂ, ಸ್ಥಿರತೆ ಮತ್ತು ಭದ್ರತೆ ಸಿಗುತ್ತದೆ. ಮಾನಸಿಕ ನೆಮ್ಮದಿ ಈ ವರ್ಷದ ದೊಡ್ಡ ಲಾಭ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮುಂದಿನ ವರ್ಷಗಳಿಗೆ ಬಲವಾದ ನೆಲೆ ಸಿದ್ಧವಾಗುತ್ತದೆ. ಮುಖ್ಯ ಸೂಚನೆ: ಈ ಟಾಪ್ 5 ರಾಶಿಗಳು 2026ರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಅದೃಷ್ಟ ಅನುಭವಿಸುವ ಸಾಧ್ಯತೆ ಇರುವ ರಾಶಿಗಳು. ಆದರೆ ಪ್ರತಿಯೊಬ್ಬರ ಜೀವನ ಫಲಿತಾಂಶಗಳು ಅವರ ಜನ್ಮಜಾತಕ, ಲಗ್ನ, ದಶಾ ಮತ್ತು ವೈಯಕ್ತಿಕ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಸೂಚಿಸುತ್ತದೆ, ಆದರೆ ಶ್ರಮ ಮತ್ತು ನಿರ್ಧಾರಗಳು ಯಶಸ್ಸಿನ ಮೂಲವಾಗಿರುತ್ತವೆ. ಇದೇ 2026ರಲ್ಲಿ ಅತ್ಯಂತ ಅದೃಷ್ಟಶಾಲಿ ಟಾಪ್ 5 ರಾಶಿಗಳ ಸಂಪೂರ್ಣ ಯಶಸ್ಸಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್.
ಮಾಡಿ ಮತ್ತು ಪ್ರತಿದಿನದ ರಾಶಿಫಲಕ್ಕಾಗಿ ಬೆಲ್ ಐಕಾನ್ ಒತ್ತಿ.